ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಸುಶಾಂತ್ ಅಂತ ಆ್ಯಂಡ್ ವೆಲ್ಕಮ್ ಟು ಸುಶೀಸ್ ಪಯಣ. ಇನ್ನು ಮುಂದೆ ನಿಮ್ಮ ಹೊಸ ಟ್ರಾವೆಲ್ ಪಾರ್ಟ್ನರ್ ನಾನಾಗಿರ್ತೀನಿ. ಸೊ ಬನ್ನಿ ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡೋಣ ಬೇರೆ ಬೇರೆ ಜಾಗಗಳನ್ನ. ಸೊ ಈ ಜಾಗದಲ್ಲಿ ಬಂದಿರೋದು ಯಾವುದು ಅಂತ ನೀವು ಗೆಸ್ ಮಾಡೋಕ್ಕಾಗುತ್ತಾ? ಗೊತ್ತಾಯ್ತಾ ಇಲ್ವಾ? ಎನಿವೇಸ್ ನಾನೇ ಹೇಳ್ಬಿಡ್ತೀನಿ ನಿಮಗೆ. ಸೊ ನಾವಿವಾಗ ಬಂದಿರೋದು ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿ ಅನ್ನೋ ಊರಿಗೆ. ಸೊ ನೀವು ಕೆಳಗಡೆ ಹೀಗೆ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಹಾಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಸುಮಾರು ಈ ಶಂಖಗಳು ಅಲ್ಲಿ ತುಂಬ ಫೇಮಸ್, ಅಲ್ಲಿ ಸಮುದ್ರ ಪಕ್ಕದಲ್ಲೇ ಇರೋದಲ್ಲ, ಅದಕ್ಕೋಸ್ಕರ ನಿಮಗೆ ಶಂಖಗಳು, ಪ್ರೆಷಸ್ ಸ್ಟೋನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಅದ್ರ ಜೊತೆಗೆ ನಿಮಗೆ ಸಣ್ಣ ಸಣ್ಣ ವೆಂಡರ್ಸು, ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ನಿಮಗೆ ಏನು ಚಾಟ್ಸ್ ಸಿಗುತ್ತೆ, ಹೋಟೆಲ್ ಅಕ್ಕಪಕ್ಕದಲ್ಲಿದೆ, ಮತ್ತು ಸಣ್ಣ ಸಣ್ಣ ಅಂಗಡಿಗಳಿದೆ ನೋಡಿ, ಸುವಿನರ್ಸ್ ಅಂಗಡಿಗಳು ಸಿಗ್ತದೆ ಇಲ್ಲಿ ಸ್ಟ್ರೀಟಲ್ಲಿ. ಸೊ ಹಾಗೆ ನಡ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ. ಈ ನಡ್ಕೊಂಡು ಹೋಗಿ ತುದಿಯಲ್ಲಿ ಹೋಗಿ ನಾವು ಇಲ್ಲಿಂದ ಒಂದು ಸ್ಟೀಮರ್ ತೊಗೊಂಡು ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ಸ್ಟೀಮರ್ ಮೇಲೆ ಇದ್ದೀವಿ. ಸ್ಟೀಮರಲ್ಲಿ ನೀವು ದೂರದಲ್ಲಿ ನೋಡ್ಬೋದು ದೇವಸ್ಥಾನ ಕಾಣ್ತಾ ಇದೆ, ಅದೇ ಕನ್ಯಾಕುಮಾರಿ ದೇವಸ್ಥಾನ. ಸೊ ನೀವು ಸುತ್ತಲೂ ನೋಡ್ಬೋದು, ಫುಲ್ಲು ಸಮುದ್ರನೇ ಸುತ್ತಲೂ. ಸ್ಟೀಮರಿಂದ ನಾವು ಒಂದು ಸಣ್ಣ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗ ಯಾವುದು ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ, ಆಯಿತಾ? ಆಗೋ ಬಂದೇ ಬಿಡ್ತು. ನೋಡ್ರಿ, ಬಂದೇ ಬಿಟ್ವಿ ಸ್ಟೀಮರಿಂದ. ಇದು ಯಾವ ಜಾಗ ಅಂತ ಹೇಳ್ತೀರಾ? ಸಣ್ಣ ಜಾಗ ಅಂತ ಹೇಳಿದೆ, ಬಟ್ ಅಷ್ಟು ಸಣ್ಣದಾಗಿಲ್ಲ, ದೂರದಿಂದ ಸಣ್ಣದು ಕಾಣ್ತು. ನೋಡ್ಬೋದು, ಇದು ವಿವೇಕಾನಂದ ರಾಕ್. ನೀವು ಕೇಳ್ಬೋದು ಈ ಜಾಗಕ್ಕೆ ಯಾಕೆ ವಿವೇಕಾನಂದ ರಾಕ್ ಅಂತ ಯಾಕೆ ಕರೀತಾರೆ ಅಂತ. ಅದಕ್ಕೂ ಒಂದು ಕಾರಣ ಇದೆ. ವಿವೇಕಾನಂದ ರಾಕ್ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಸ್ವಾಮಿ ವಿವೇಕಾನಂದರು, ನಿಮ್ಗೆ ಗೊತ್ತಿರ್ಬೋದು, ಎಂಥ ದೊಡ್ಡ ಮಹಾನ್ ವ್ಯಕ್ತಿ. ನೀವು ಕೇಳಿರ್ಬೋದು, ಶಿಕಾಗೋ ಹೋಗಿ ಅಲ್ಲಿ ಭಾಷಣ ಮಾಡಿ ಎಲ್ಲರ ಹತ್ರನೂ ಚಪ್ಪಾಳೆ ಕೊಡಿಸ್ಕೊಂಡಿದ್ರು. ಸೊ ಅಂಥ ದೊಡ್ಡ ಮಹಾತ್ಮ ಇಲ್ಲಿ ಬಂದು ಧ್ಯಾನ ಮಾಡಿದರು. ಸೊ ನೀವು ನೋಡ್ಬೋದು, ಇಲ್ಲಿ ಈ ಒಂದು ಅವ್ರ ನೆನಪಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿ ಒಳಗಡೆ ಒಂದು ಧ್ಯಾನ ಮಂದಿರ ಕೂಡ ಇದೆ. ಯಾರು ಬೇಕಾದ್ರೂ ಹೋಗಿ ನೀವು ಎಷ್ಟೊತ್ತಾದರೂ ಧ್ಯಾನ ಮಾಡ್ಬೋದು. ಸೊ ಈ ಜಾಗ ತುಂಬ ಇಂಪಾರ್ಟೆಂಟು. ಕನ್ಯಾಕುಮಾರಿಗೆ ಹೋದರೆ ಇದೊಂದು ಎಕ್ಸ್ಪ್ಲೋರ್ ಮಾಡಲೇಬೇಕು ನೀವು. ಸೊ ಸ್ವಾಮಿ ವಿವೇಕಾನಂದ ರಾಕ್ ನೋಡಾಯಿತು. ಇವಾಗ ವಾಪಸ್ ಹೋಗೋ ಸಮಯ. ವಾಪಸ್ ಹೋಗುವಾಗೂ ನಾವು ಕನ್ಯಾಕುಮಾರಿ ದಡಕ್ಕೆ ಹೋಗಬೇಕಾದ್ರೂ ಸ್ಟೀಮರ್ ಮೂಲಕನೇ ಹೋಗಬೇಕಾಗುತ್ತೆ. ಸೊ ಸ್ಟೀಮರಿಂದ ಹೋಗಿ ಸ್ವಲ್ಪ ಟಯರ್ಡ್ ಆಗಿದೆ. ಸೊ ಕಾಫಿ ಏನಾದ್ರು ಬೇಕೇ ಬೇಕು, ಸಾಯಂಕಾಲ ಕಾಫಿ, ಟೀ ಇಲ್ಲ ತಿಂಡಿ. ಹಬ್ಬ, ಸಾಯಂಕಾಲ ಕಾಫಿ ಆಯಿತು. ಇವಾಗ ನಾವು ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇಲ್ಲಿ ಅದೇ ಕರೆಕ್ಟ್ ಟೈಮ್ಗೆ ಸನ್ಸೆಟ್ ಆಗ್ತಾಯಿದೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಇದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನೋಡೋಣ ಬನ್ನಿ.
ಇಲ್ಲಿ ನೋಡ್ರಿ ಬೀಚ್ ಹತ್ರ ಬಂದೇ ಬಿಟ್ವಿ. ಸೊ ನೀವು ನೋಡ್ಬೋದು ಇಲ್ಲಿ ಸಮುದ್ರ ಇದೆ, ಬೀಚಲ್ಲಿ ಇದ್ದೀವಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಈ ದಿನದ ಕನ್ಯಾಕುಮಾರಿ ಟ್ರಿಪ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಟ್ ಲಾಸ್ಟ್ ವ್ಯೂ ನಿಮಗೆ ಈ ಬಾಲ್ಕನಿಯಿಂದ ನೋಡ್ಬೋದು. ನೀವು ಅಲ್ಲಿ ದೂರದಲ್ಲಿ ವಿವೇಕಾನಂದ ರಾಕ್ ಕಾಣುತ್ತೆ. ಸರಿ, ಮತ್ತು ಇವತ್ತಿನ ಪಯಣ ಇಲ್ಲೇ ನಿಲ್ಲಿಸೋಣ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಗೇನು ಇಷ್ಟ ಆಯಿತು ಅನ್ನೋದು ಕಮೆಂಟು ಮಾಡಿ ನನಗೆ ಹೇಳಿ. ಸರಿ, ನೆಕ್ಸ್ಟ್ ಟೈಮ್ ಒಂದು ಹೊಸ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬಾಯ್.